Good morning, students. The subject is Advanced Financial Accounting in that third chapter, Accounting for Joint Venture. Let us continue the 10th one. ಇದು ಒಂಚೂರು ಕ್ರಿಟಿಕಲ್ ಅನಿಸ್ಬೋದು, ಬಟ್ ಇಟ್ ಈಸ್ ನಾಟ್ ಎ ಕ್ರಿಟಿಕಲ್ ಪ್ರಾಬ್ಲಮ್, ವೆರಿ ಈಸಿ ಪ್ರಾಬ್ಲಮ್. ಸೊ ಇಲ್ಲಿ ಕೆಲವೊಂದು ಪರ್ಸೆಂಟೇಜ್ ಇದೆ, ಅದೊಂದು ತಿಳ್ಕೊಂಡ್ರೆ ಸಾಕು. ಸೊ ಇಟ್ ಈಸ್ ವೆರಿ ಡೆಡ್ ಈಸಿ ಪ್ರಾಬ್ಲಮ್. ಓಕೆ, ಟೈಪ್ ಆ್ಯಂಡ್ play enter into a joint venture contributing rupees 45,000 each into the joint bank account with an understanding to share the profit or loss equally. ಸೊ ರೇಷೋ ಅನ್ನೋದು ಅವರೇ ಹೇಳಿದ್ದಾರೆ. ರೇಷೋ ಬಂದುಬಿಟ್ಟು ಎಷ್ಟು, ಪ್ರಾಫಿಟ್ ಆರ್ ಲಾಸ್ ಜಾಯಿಂಟ್ ವೆಂಚರ್ ಬಿಸ್ನೆಸ್ಸಲ್ಲಿ ಏನಾದರೂ ಪ್ರಾಫಿಟ್ ಆರ್ ಲಾಸ್ ಬಂದ್ರೆಗನ ಸೊ ಯಾವ ರೇಷೋದಲ್ಲಿ ಶೇರ್ ಮಾಡ್ಕೋಬೇಕು, ಈಕ್ವಲ್ ಬೇಸಿಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಬ್ಬರು ಕೋವೆಂಚರ್ಸ್ ಇದ್ದಾರಲ್ಲ, ಸೊ ಈಕ್ವಲ್ ಬೇಸಿಸ್ ಅಂತಂದರೆ 1:1 ಬರುತ್ತೆ ರೇಷೋ. Next, it was also agreed to pay commission at rupees 5 on the sales made by the ventures. So they said ಕಮಿಷನ್ ಪ್ರತಿಯೊಂದು ಸೇಲಲ್ಲೂ 5% ಅಷ್ಟು ಕಮಿಷನ್ನು ತೆಗೆದುಕೊಂಡ ಅಂತ ಹೇಳ್ತಾ ಇದ್ದಾರೆ. ಸೊ the venture were the following details prepared. First one is joint venture account, joint bank account and ventures capital account. ಸೊ ಇದು ಬಂದುಬಿಟ್ಟು ವೆನ್ ಸಪ್ರೇಟ್ ಸೆಟ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್ ಮೇಂಟೈನ್ ಮಾಡಬೇಕಾದ್ರೆ, ಸೊ 2 ಟೈಪ್ಸ್ ಇದೆಯಲ್ಲ, 2 ಟೈಪ್ಸ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್ನ ನಾವು ಮೇಂಟೈನ್ ಮಾಡ್ತೀವಿ ಇನ್ ಜಾಯಿಂಟ್ ವೆಂಚರ್ ಅಕೌಂಟ್. ಒಂದು ಸಪ್ರೇಟ್ ಸೆಟ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸು ಮತ್ತು ವೆನ್ ಸಪ್ರೇಟ್ ನಾನ್ ಸೆಟ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸು ಅನ್ನೋ ಟೈಪ್ಸ್ ಇದೆ. ಸೊ ಇದರಲ್ಲಿ ಸಪ್ರೇಟ್ ಸೆಟ್ ಆಫ್ ಬುಕ್ಸ್ ಆಫ್ ಅಕೌಂಟಲ್ಲಿ ಸೊ 3 ಅಕೌಂಟ್ಸ್ ಅನ್ನೋದು ಮಾಡ್ತೀವಿ. ಒಂದು ಜಾಯಿಂಟ್ ವೆಂಚರ್ ಅಕೌಂಟ್, ಜಾಯಿಂಟ್ ಬ್ಯಾಂಕ್ ಅಕೌಂಟ್, ವೆಂಚರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಕೋವೆಂಚರ್ಸು ಸಪ್ರೇಟಾಗಿ ನಾವು ಮಾಡ್ತಾಯಿರ್ತೀವಿ. ಸೊ ಅಂಥ ಟೈಮಲ್ಲಿ ಇದು ಫಸ್ಟ್ ಟೈಪ್ ಬರುತ್ತೆ, ವೆನ್ ಸಪ್ರೇಟ್ ಸೆಟ್ ಆಫ್ ಬುಕ್ಸ್ ಆಫ್ ಅಕೌಂಟು ಆರ್ ಮೈಂಟೈನ್ ಅಂತ. ಸೊ ಇನ್ ದಿಸ್ ಪ್ರಾಬ್ಲಮ್ ವಿ ಹ್ಯಾವ್ ಟು ಡು ಓನ್ಲಿ ದೇ ಆಸ್ ಟು ಪ್ರಿಪೇರ್ ದಿ ಲೆಜರ್ ಅಕೌಂಟ್. ಫಸ್ಟ್, ಗೂಡ್ಸ್ ವರ್ತ್ rupees 52,000 ವಾಸ್ ಪರ್ಚೇಸ್ಡ್. ನಾನು ಆಲ್ರೆಡಿ ಹೇಳಿದ್ದೀನಿ ಜಾಯಿಂಟ್ ವೆಂಚರಲ್ಲಿ. ಸೊ ಇಟ್ ಈಸ್ ಎ ಸ್ಮಾಲ್ ಬಿಸ್ನೆಸ್ ವಿತ್ ಎ ಶಾರ್ಟ್ ಟರ್ಮ್ ಪೀರಿಯಡ್. ಸೊ ಕನ್ಸೈನ್ಮೆಂಟ್ ಆಫ್ ಗೂಡ್ಸ್ ಅಂತ ಹೇಳ್ತಾ ಇದ್ದೀನಿ, ಅಂದರೆ ಒಬ್ಬರ ಹತ್ರದಿಂದ ಪರ್ಚೇಸ್ ಮಾಡಿಕೊಂಡು ಇನ್ನೊಬ್ಬರಿಗೆ ಸೇಲ್ ಮಾಡ್ತಾರೆ. ಅಂದರೆ ಕಡಿಮೆ ರೇಟ್ಗೆ ಪರ್ಚೇಸ್ ಮಾಡಿಕೊಂಡು ಹೈಯೆಸ್ಟ್ ರೇಟ್ಗೆ ಸೇಲ್ ಮಾಡ್ತಾರೆ ಟು ಗೇನ್ ದಿ ಪ್ರಾಫಿಟ್. ಹಂಗಂತೇಳ್ಬಿಟ್ಟು ಎಲ್ಲ ಟೈಮಲ್ಲೂ ಇದೇ ಸಿಚುಯೇಷನ್ ಇರುತ್ತೆ ಅನ್ನಬಾರ್ದು. ಬಿಸ್ನೆಸ್ ಅಂದಿದ ತಕ್ಷಣ ಮೇ ಬಿ ಸಮ್ಟೈಮ್ಸ್ ಪರ್ಚೇಸ್ ಮಾಡ್ಕೊಂಡ್ಬಿಡ್ತೀವಪ್ಪ ಗೂಡ್ಸು, ಸೊ ಮಾರ್ಕೆಟ್ ವ್ಯಾಲ್ಯೂ ಅಷ್ಟಿರಲ್ಲ, ಸೇಲು ಒಂದೊಂದು ಸರಿ ಕಡಿಮೆಗೂ ಸೇಲ್ ಮಾಡಿಬಿಡೋದು, ಅಂಥ ಟೈಮಲ್ಲಿ ಲಾಸು ಬರುತ್ತೆ. ಇಲ್ಲಿ ಅವರು ಗೂಡ್ಸ್ ಅನ್ನೋದು ಪರ್ಚೇಸ್ ಮಾಡ್ಕೊತಾ ಇದ್ದಾರೆ. ಓಕೆ, ಸಮ್ ಅದರ್ ಪೀಪಲ್ಸ್. ಓಕೆ, ಸೊ ಎಷ್ಟಿಗೆ ಪರ್ಚೇಸ್ ಮಾಡ್ತಾಯಿದ್ದಾರೆ, 52,000 ಅಷ್ಟು ರುಪೀಸ್ಗೆ ಗೂಡ್ಸ್ ಅನ್ನೋದು ಪರ್ಚೇಸ್ ಮಾಡ್ತಾಯಿದ್ದಾರೆ. ಸೊ 50% ಆಫ್ ಸೇಮ್ ವಾಸ್ ಸೋಲ್ಡ್ ಅಂತ ಹೇಳ್ತಾರೆ. ಅಂತಂದರೆ 52,000 ಅಷ್ಟು ಗೂಡ್ಸ್ ಪರ್ಚೇಸ್ ಮಾಡಿರೋದು, ಅದರಲ್ಲಿ ಅರ್ಧ ಭಾಗ 50% ಅಂದರೆ ಅರ್ಧ ಭಾಗ ಅಷ್ಟು ಸೇಲ್ ಮಾಡ್ತಾಯಿದ್ದಾರೆ. ಎಷ್ಟಿಗೆ, ರುಪೀಸ್ಗೆ 55,000 ಅಷ್ಟು ರುಪೀಸ್ಗೆ ಬೈ ಟೈಪ್ ಅನ್ನೋ ಕೋವೆಂಚರು ಪರ್ಚೇಸ್ ಮಾಡಿರೋ ಗೂಡ್ಸಲ್ಲಿ ಅರ್ಧ ಭಾಗ ಸೇಲ್ ಮಾಡ್ತಾಯಿದ್ದಾನೆ. ಎಷ್ಟಿಗೆ, 35,000 ಅಷ್ಟಿಗೆ ರುಪೀಸ್ಗೆ ಸೇಲ್ ಮಾಡ್ತಾಯಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ರುಪೀಸ್ ಫುಲ್ ಸ್ಟಾಪ್ ಬರುತ್ತೆ ಇಲ್ಲಿ. rupees 4,500 ವಾಸ್ ಸ್ಪೆಂಟ್ ಆನ್ ಟ್ರಾನ್ಸ್ಪೋರ್ಟೇಷನ್. ಸೊ ಇಲ್ಲಿ ಯಾರು ಸ್ಪೆಂಡ್ ಮಾಡ್ತಾಯಿದ್ದಾರೆ, ಎಲ್ಲಿ ಸ್ಪೆಂಡ್ ಮಾಡ್ತಾಯಿದ್ದಾರೆ ಅಂತ ಗೊತ್ತಿಲ್ಲ, ಬಟ್ ನಮಗೆ ಎಲ್ಲಿ ಅಂದಿದ ತಕ್ಷಣ ಜಾಯಿಂಟ್ ವೆಂಚರಲ್ಲೇ ಬರುತ್ತೆ, ಬಟ್ ಯಾರು ಸ್ಪೆಂಡ್ ಮಾಡ್ತಾಯಿದ್ದಾರೆ ಅಂತ ಏನಿಲ್ಲ. ಸೊ ಇಲ್ಲಿ ಕೋವೆಂಚರ್ ಏನು ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡೋಂಗಿಲ್ಲ. ಸೊ ಟ್ರಾನ್ಸ್ಪೋರ್ಟೇಷನ್ ಎಷ್ಟು, ₹4,500 ಇದು ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಎಕ್ಸ್ಪೆನ್ಸಸ್ ನಿಮ್ಗೆ ಆಲ್ರೆಡಿ ಗೊತ್ತಲ್ಲ, ಎಕ್ಸ್ಪೆನ್ಸಸ್ ಯಾವ ರೀತಿ ಬರುತ್ತೆ ಅಂತ. ಅಕಸ್ಮಾತ್ ಏನಾದರೂ ಕೋವೆಂಚರ್ದು ಏನಾದರೂ ಮೆನ್ಷನ್ ಮಾಡಿದರೆ ಅಲ್ಲಿ ಜಾಯಿಂಟ್ ವೆಂಚರ್ ಅಕೌಂಟ್ ಡೇಟಾ ಟು ಕೋವೆಂಚರ್ ಅಂತ ಬರುತ್ತೆ. ಇಲ್ಲಿ ಕೋವೆಂಚರ್ ಅನ್ನೋದು ಯಾರು ಟೈಪು ಇಬ್ಬರಲ್ಲಿ ಯಾರು ಅಂತ ಗೊತ್ತಿಲ್ಲ. ಸೊ ಜಾಯಿಂಟ್ ವೆಂಚರ್ ಅಕೌಂಟ್ ಡೇಟಾ ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಬರುತ್ತೆ ಇದು ಎಂಟ್ರಿ. ನೆಕ್ಸ್ಟ್, 25% ಆಫ್ ಗೂಡ್ಸ್ ಬ್ರಾಟ್ ವರ್ ಸೋಲ್ಡ್ ಬೈ ಪ್ಲೇ. ಇಲ್ಲಿ ಟೈಪ್ ಬಂದುಬಿಟ್ಟು 50% ಅಷ್ಟು ಸೇಲ್ ಮಾಡಿದ್ನು, ಪ್ಲೇ ಬಂದುಬಿಟ್ಟು ಸೊ 25% ಅಷ್ಟು ಸೇಲ್ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟಿಗೆ, 17,500ಗೆ ಅಂತ. ಸೊ ಅನ್ಸೋಲ್ಡ್ ಗೂಡ್ಸ್ ವಾರ್ ಟೇಕನ್ ಓವರ್ ಅಟ್ ಕಾಸ್ಟ್ ಪ್ರೈಸ್ ಬೈ ಬೋತ್ ದ ವೆಂಚರ್ ಇನ್ ದ ಫಾಲೋಯಿಂಗ್ ಪ್ರಾಫಿಟ್ ರೇಷೋ ಎಷ್ಟು,
1:1. So the balance due to the venture was paid by the joint bank account. ಸೊ ಇದು ಬಂದುಬಿಟ್ಟು ಸೊ ಟೋಟಲ್ ಆಗಿ 100% ಅಷ್ಟು ಗೂಡ್ಸು ಪರ್ಚೇಸ್ ಮಾಡಿದ್ದಾರೆ 52,000ಗೆ. ಆ 100%ಅಲ್ಲಿ 50% ಅಷ್ಟು ಟೈಪು ಸೇಲ್ ಮಾಡಿದ್ನು ಎಷ್ಟಿಗೆ 35,000ಗೆ. ಆಮೇಲೆ 25% ಅಷ್ಟು ಪ್ಲೇ ಅನ್ನೋನು ಸೇಲ್ ಮಾಡಿದ್ನು ಎಷ್ಟಿಗೆ ₹17,500. ಇನ್ನು ರಿಮೈನಿಂಗ್ ಎಷ್ಟಿರ್ಬೋದು? ಸೊ 50 + 25 ಮೀನ್ಸ್ 75 ಇದೆ. ಇನ್ನು 25 ಅಷ್ಟು ಪರ್ಸೆಂಟೇಜಷ್ಟು ಸೇಲ್ ಮಾಡಿಲ್ಲ, ಅದು ಅನ್ಸೋಲ್ಡ್ ಗೂಡ್ಸ್ ಅಂತೀವಿ. ಈ ಅನ್ಸೋಲ್ಡ್ ಗೂಡ್ಸು ಸೊ ಇಬ್ಬರು ಶೇರ್ ಮಾಡ್ಕೊತಾ ಇದ್ದಾರೆ. ಸೊ ಅಸೆಟ್ ಟೇಕನ್ ಓವರ್ ನೆನಪಿದೆಯಲ್ಲ, ಮಿಕ್ಕಿರೋ ಬಿಸ್ನೆಸ್ಸಲ್ಲಿ ಮಿಕ್ಕಿರೋ ಅಸೆಟ್ಸ್ ಅನ್ನೋದು ಅವರೇ ಎತ್ಕೊಂಡು ಹೋಗ್ತಾರೆ ಅಂತ. ಪರ್ಚೇಸ್ ಮೆಟೀರಿಯಲ್ ಅನ್ನೋದು ಅಸೆಟ್ಟೇ ಅಲ್ಲ. ಸೊ ಅವ್ರ ಅಸೆಟ್ ಅಷ್ಟು ಅರ್ಧ ಎತ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಸೊ ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಫಸ್ಟ್ ಯಾವ ಅಕೌಂಟು ಮಾಡಿ ಅಂತ ಕೇಳ್ತಾ ಇದ್ದಾರೆ. ದೇ ಆಸ್ಕ್ ಟು ಪ್ರಿಪೇರ್ ಜಾಯಿಂಟ್ ವೆಂಚರ್ ಅಕೌಂಟ್. ಡೆಬಿಟ್, ಕ್ರೆಡಿಟ್. ಫಾರ್ಮೆಟ್ ಈಸ್ ವೆರಿ ಕಂಪಲ್ಸರಿ. ನಾನು ಪ್ರತಿಯೊಂದಲ್ಲೂ ಹೇಳ್ತಾ ಇದ್ದೀನಿ. ಪರ್ಟಿಕ್ಯುಲರ್ ಇಸ್ ನೆಕ್ಸ್ಟ್ ಅಕೌಂಟ್ ಯಾವ್ದು ಬರುತ್ತೆ? ನೆಕ್ಸ್ಟ್ ಅಕೌಂಟ್ ಈಸ್ ವೆಂಚರ್ಸ್ ಕ್ಯಾಪಿಟಲ್ ಅಕೌಂಟ್, ಅರೆ ಕೋ ವೆಂಚರ್ಸ್ ಅನ್ಬೋದು. ಸೊ ಇಲ್ಲಿ ಕೊಟ್ಟಿರೋ ಪ್ರಕಾರದಲ್ಲೇ ಹಾಕ್ಕೊಳ್ಳಿ, ವೆಂಚರ್ಸ್ ಕ್ಯಾಪಿಟಲ್ ಅಕೌಂಟ್ ಆರ್ ಕೋ ವೆಂಚರ್ಸ್. ಪರ್ಟಿಕ್ಯುಲರ್ ಯಾರ್ಯಾರಿದ್ದಾರೆ ಕೋವೆಂಚರು? ಕೋವೆಂಚರ್ ಬಂದುಬಿಟ್ಟು ಟೈಪ್, ಪ್ಲೇ. ಪರ್ಟಿಕ್ಯುಲರ್ ಟೈಪ್, ಪ್ಲೇ. ಸೊ ನಿಮಗೆ ಇನ್ನೂ ಇಂಟ್ರೆಸ್ಟಿಂಗ್ ಇನ್ನೋದು ಏನಾದರೂ ಹೇಳಬೇಕಾದ್ರೆ, ಸೊ ನಿಮಗೆ ಇಂಥ ಪ್ರಾಬ್ಲಮ್ ಸ್ವಲ್ಪ ಕ್ರಿಟಿಕಲ್ ಅನಿಸ್ತಾ ಇದ್ದರೆ ಇಲ್ಲಿ ಇರತ್ತಲ್ಲ ಕೋವೆಂಚರ್ಸ್ ನೇಮ್ಸು, ನಿಮ್ಮದೇ ಆದಂಥ ಹೆಸರಲ್ಲಿ ಇಟ್ಕೊಳ್ಳಿ. ಸೊ ಈ ಹೆಸರಲ್ಲಿ ಮುಖಾಂತರವಾಗಿ ನಿಮಗೆ ಗೊತ್ತಾಗುತ್ತೆ ಇದು ಇಂಥ ಮೆಥಡು ಅಂತ. ಸೊ ಆ ರೀತಿ ಕೂಡ ಮಾಡ್ಬೋದು. ದೆರ್ ಈಸ್ ಅ ಡಿಫ್ರೆಂಟ್ ಟೆಕ್ನಿಕ್ಸ್. ಒಂದೊಂದು ಚಾಪ್ಟ್ರಿಗೂ 25 ಪ್ರಾಬ್ಲಮ್ಸ್ ಏನಾದರೂ ಹಂಗಿದ್ರೆ ಅದರಲ್ಲಿ ಎಷ್ಟು ಟೈಪ್ಸ್ ಇರುತ್ತಲ್ಲ, ಸೊ ಆ ಟೈಪ್ಸ್ನೆಲ್ಲ ನೆನಪಿಟ್ಕೋಬೇಕು ಅಂತಂದರೆ ಸಮ್ ಟೆಕ್ನಿಕ್ಸ್ ಅನ್ನೋದು ಅಲ್ಲೇ ನೋಟ್ ಡೌನ್ ಮಾಡ್ಕೊತಾ ಇರಬೇಕು. ಸೊ ಆ ಟೆಕ್ನಿಕ್ಸ್ ಮುಖಾಂತರವಾಗಿ ಈ ಟೈಪು ಅಂತ ಹೇಳ್ಬಿಟ್ಟು ನೆನಪಿಟ್ಕೋಬೋದು. ಆ ರೀತಿ ಮಾಡ್ಕೊಳ್ಳಿ. ಫಸ್ಟ್ ಈಸ್ ಕಮಿಷನ್ ಹೇಳಿದಾರಲ್ಲ, ಕಮಿಷನ್ಗೆ ನಮಗೆ ಎಷ್ಟು ಸೇಲ್ಸ್ ಆಗಿದೆ ಅನ್ನೋದು ಮತ್ತೆ ನೋಡೋಣ. ಸೊ ಫಸ್ಟ್ ಬಂದುಬಿಟ್ಟು ಗೂಡ್ಸ್ ವರ್ತ್ ₹52,000 ವಾಸ್ ಪರ್ಚೇಸ್. ಸೊ ಪರ್ಚೇಸಸ್ಗೆ ಏನು ಎಂಟ್ರಿ ಬರುತ್ತೆ? ಜಾಯಿಂಟ್ ವೆಂಚರ್ ಅಕೌಂಟ್ ಡೇಟಾ ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಬರುತ್ತೆ. ಸೊ ಜಾಯಿಂಟ್ ವೆಂಚರ್ ಇದೆ, ಇಲ್ಲಿ ಟು ಅನ್ನೋದು ಏನು ಬರುತ್ತೆ? ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಸೊ ಎಷ್ಟು ಗೂಡ್ಸ್ ಪರ್ಚೇಸ್ ಮಾಡ್ತಾಯಿದ್ದಾರೆ? 52,000. ಇದು ಬ್ರಾಕೆಟಲ್ಲಿ ಬರ್ಕೊಳ್ಳಿ ಪರ್ಚೇಸಸ್ ಅಂತ. ಸೊ ಟು ಜಾಯಿಂಟ್ ಬ್ಯಾಂಕ್ ಅಂದರೆ ಬೈ ಏನಾಗುತ್ತೆ? ಜಾಯಿಂಟ್ ಬ್ಯಾಂಕಲ್ಲಿ ಬೈ ಬಂದುಬಿಟ್ಟು ಜಾಯಿಂಟ್ ವೆಂಚರ್ ಅಕೌಂಟ್. ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಯಾವ ರೀತಿ ಆದರೂ ಬರೀಬೋದು ಫಾರ್ಮಿಟ್ಟು ಅಂತ. ಸೊ ಒಂದು ಜಾಯಿಂಟ್ ವೆಂಚರ್ ಫುಲ್ ಬರ್ಕೊಂಡು ಆಮೇಲೆ ಮತ್ತೆ ಜಾಯಿಂಟ್ ಬ್ಯಾಂಕ್ ಹೋಗ್ಬೋದು. ಸೊ ನಾನು ಇಲ್ಲೇ ಯಾಕೆ ಜಸ್ಟ್ ಮೆನ್ಷನಿಂಗ್ ಮೀನ್ಸ್, ಸೊ ಎಲ್ಲ ಲೆಜರ್ ಅಕೌಂಟ್ಸು 3 ಲೆಜರ್ ಅಕೌಂಟ್ ಹಾಕ್ಕೊಂಡು ಸೊ ಅಲ್ಲಲ್ಲಿ ಟ್ರಾನ್ಸಾಕ್ಷನ್ ಅಲ್ಲಲ್ಲೇ ಮೆನ್ಷನ್ ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ ಸೊ ಮತ್ತೆ ಏನಾದರೂ ಕನ್ಫ್ಯೂಷನ್ಸ್ ಇರಬಾರ್ದು. ಸೊ ಅಲ್ಲಿಗಲ್ಲೇ ಪಾಯಿಂಟ್ ಮುಗ್ದೋಗಬೇಕು ಅಂತ. ಇಲ್ಲ ನನಗೆ ಕನ್ಫ್ಯೂಷನ್ಸ್ ಆಗುತ್ತೆ ಮ್ಯಾಮ್, ಇದು ಕಷ್ಟ ಅನಿಸಿದ್ರೆ ನೀವು ಜಾಯಿಂಟ್ ವೆಂಚರ್ ಅಕೌಂಟು ಕಂಪ್ಲೀಟಾಗಿ ಮಾಡಿಕೊಂಡು ಲೆಜರ್ ಅಕೌಂಟ್ ಕಂಪ್ಲೀಟಾಗಿ ಮಾಡಿಕೊಂಡು ಆಮೇಲೆ ಒಂದೊಂದೇ ಮಾಡ್ಕೊಂಡು ಹೋಗ್ಬೋದು. ಸೊ ಇಟ್ ಈಸ್ ಆಲ್ಸೋ ಬಿ ಕನ್ಸಿಡರ್ಡ್ ಪರ್ಚೇಸಸ್. ನೆಕ್ಸ್ಟ್ ಬಂದುಬಿಟ್ಟು 50% ಆಫ್ ಸೇಮ್ ವಾಸ್ ಸೋಲ್ಡ್ ಫಾರ್ ₹35,000 ಬೈ ಟೈಪ್. ಸೊ ಇಲ್ಲಿ ಬಂದುಬಿಟ್ಟು ಸೇಲ್ಸ್ ಏನಾದರೂ ಕೋವೆಂಚರ್ಸ್ ಏನಾದರೂ ಮಾಡಿದ್ರೆಗನ ಸೇಲ್ಸು ಅಂಥ ಟೈಮಲ್ಲಿ ಬೈ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೇಟಾ ಟು ಜಾಯಿಂಟ್ ವೆಂಚರ್ ಅಕೌಂಟ್ ಬರುತ್ತೆ. ಬೈ ಏನು ಬರುತ್ತೆ? ಬೈ ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಇದು ಬಂದುಬಿಟ್ಟು ಸೇಲ್ಸ್. ಸೊ ಸೇಲ್ಸು
ಅದಕ್ಕಿಂತ ಮುಂಚೆ ನಾವೇನು ಮಾಡೋಣ ಅಂತಂದರೆ ಸೊ ಟೋಟಲ್ ಆಗಿ ಎಷ್ಟು ಒಂದು ಸೇಲ್ ಮಾಡಿದ್ದಾರೆ, ರಿಮೈನಿಂಗ್ ಅನ್ಸ್ಟಾಕ್ ಎಷ್ಟು ಅಂತ ಅಡಿಷ್ನಲ್ ವರ್ಕಿಂಗ್ ನೋಟ್ಸ್ ಅನ್ನೋದು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಆವಾಗ ಒಂದೊಂದು ಎಂಟ್ರಿ ಏನೇ ಗೊತ್ತಾಗುತ್ತೆ. ವರ್ಕಿಂಗ್ ನೋಟ್ಸ್ ಫಸ್ಟ್ ಅವರು ಎಷ್ಟು ಗೂಡ್ಸ್ ಅನ್ನೋದು ಪರ್ಚೇಸ್ ಮಾಡಿದ್ದಾರೆ ಅನ್ನೋದು ಬರೀಬೇಕು. ಫಸ್ಟ್ ಕಾಸ್ಟ್ ಆಫ್ ಗೂಡ್ಸ್ ಪರ್ಚೇಸ್, ಎಷ್ಟು ಕಾಸ್ಟ್ಗೆ ಗೂಡ್ಸ್ ಅನ್ನೋದು ಪರ್ಚೇಸ್ ಮಾಡಿದ್ದಾರೆ. ಟೈಪು ಪ್ಲೇ, ಎಷ್ಟು ಜಾಯಿಂಟ್ ವೆಂಚರ್ದು ₹52,000 ಅಷ್ಟು ಗೂಡ್ಸ್ ಅನ್ನೋದು ಪರ್ಚೇಸ್ ಮಾಡಿದ್ದಾರೆ. ಸೊ ಅದರಲ್ಲಿ ಓಕೆ ಎಷ್ಟೊಂದು ಸೇಲ್ ಮಾಡಿದ್ದಾರೆ, ಲೆಸ್ ಸೇಲ್ ಮಾಡಿಕೊಂಡ್ರೆ ನಮ್ಗೆ ಒರಿಜಿನಲ್ ಸ್ಟಾಕ್ ಸಿಗುತ್ತೆ. ಸೊ ಲೆಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್, ಎಷ್ಟಿಗೆ ಸೇಲ್ಸ್ ಮಾಡಿದ್ದಾರೆ ಅಂತ ನೋಡಿ. ಬೈ ಯಾರು, ಟೈಪ್, ಫಸ್ಟ್ ಟೈಪ್ ಅಲ್ಲ ನೋಡಿ ಲೈನು. 50% ಆಫ್ ದಿ ಸೇಮ್ ಅಂತಂದರೆ ಮೇಲೆ ಪರ್ಚೇಸ್ ಮಾಡಿರೋ ಗೂಡ್ಸು ವರ್ ಸೋಲ್ಡ್ ಫಾರ್ ₹35,000 ಅಂತಂದರೆ 50% ಅಂತ ಹೇಳ್ತಾ ಇದ್ದಾರೆ. ಸೊ 52,000 ಇಂಟು 50%, 52,000ಅಲ್ಲಿ 50% ಅಷ್ಟಕ್ಕೆ ಸೇಲ್ ಮಾಡಿದ್ದಾರೆ ಅಂತ. ಎಷ್ಟು ಸ್ಟಾಕು, 26,000 ಅಷ್ಟು ಗೂಡ್ಸು ಸೇಲ್ ಮಾಡಿದ್ದಾನೆ. ಅವನು ಎಷ್ಟು ರುಪೀಸ್ಗೆ ಸೇಲ್ ಮಾಡಿದ್ದಾನೆ, ಓಕೆ ರುಪೀಸ್ ನೋಡಿ. 50% ಆಫ್ ಗೂಡ್ಸ್ ವರ್ ಸೋಲ್ಡ್ ಫಾರ್ ₹35,000 ಅಂತಂದರೆ ಇಷ್ಟು ಬೆಳೆ ಬಾಳೋ ಗೂಡ್ಸು ಇಷ್ಟಿಗೆ ಸೇಲ್ ಮಾಡಿದ್ದಾನೆ ಅಂತ. ಸೊ ರಿಮೈನಿಂಗ್ ಎಷ್ಟಿರುತ್ತೆ, ಸೊ 52,000 ಲೆಸ್ 26,000 ಮಾಡಿಕೊಂಡ್ರೆ 26,000 ಇರುತ್ತೆ ಇನ್ನು ಗೂಡ್ಸು. ಸೊ ಮತ್ತೆ ಲೆಸ್, ಮತ್ತು ನೋಡಿ ಟೈಪ್ ಅನ್ನೋವನು ಕೋವೆಂಚರು ಎಷ್ಟಿಗೆ ಸೇಲ್ ಮಾಡಿದೆ. ಸೊ ಕೋವೆಂಚರ್ ಬಂದುಬಿಟ್ಟು ಸೊ 25% ಆಫ್ ಗೂಡ್ಸ್ ಬ್ರಾಟ್ ಅಂತಂದರೆ ಇದು ಪರ್ಚೇಸಸ್ ಆಫ್ ಗೂಡ್ಸು. ಸೊ ವರ್ ಸೋಲ್ಡ್ ಬೈ ಟೈಪ್ ಫಾರ್ ₹17,500 ಅಂತಂದರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಬೈ ಪ್ಲೇ ಎಷ್ಟು, ಅವನು 52,000 ಇಂಟು 25% ಅಷ್ಟು ಗೂಡ್ಸ್ ಸೇಲ್ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಎಷ್ಟು ಬರುತ್ತೆ ನೋಡೋಣ. 52,000 ಇಂಟು 25% ಇಟ್ ಈಸ್ 13,000. ಸೊ ಪ್ಲಸ್ 26,000 ಅಂತಂದರೆ 13,000. ಸೊ 13,000 ಗೂಡ್ಸು ಎಷ್ಟಿಗೆ ಸೇಲ್ ಮಾಡಿದ್ದಾನೆ, ಎಷ್ಟು ಅಮೌಂಟ್ ಕೊಟ್ಟು ಸೇಲ್ ಮಾಡಿದ್ದಾನೆ, 17,500ಗೆ ಅಂತಂದರೆ 13,000 ಅಷ್ಟು ಬೆಳೆ ಬಾಳು ಗೂಡ್ಸು 17,500ಗೆ ಸೇಲ್ ಮಾಡಿದ್ದಾನೆ ಅಂತ. ಅಂತಂದರೆ ಲಾಭನೇ ಅಲ್ಲ ಇದು. ಸೊ ಅವನು ಎಕ್ಸ್ಪೆಕ್ಟ್ ಅಂದರೆ ಇಷ್ಟು ಬೆಳೆ ಬಾಳೋ ಗೂಡ್ಸು ಇಷ್ಟಿಗೆ ಸೇಲ್ ಮಾಡಿದ್ದಾರೆ, ಇಷ್ಟು ಬೆಳೆ ಬಾಳೋ ಗೂಡ್ಸು ಇಷ್ಟಿಗೆ ಸೇಲ್ ಮಾಡಿದ್ದಾರೆ ಅಂತ. ಸೊ ಇದು ಏನಾಗುತ್ತೆ 13,000, ಇದು ಬಂದುಬಿಟ್ಟು ಸೊ ಅನ್ಸೋಲ್ಡ್ ಸ್ಟಾಕ್ ಅಂದರೆ ಇದು ಟೋಟಲು. ಫಾರ್ ಎಕ್ಸಾಂಪಲ್ ಇದು ಟೋಟಲ್ಲು 100% ಇತ್ತು, ಇವರು 50% ಸೇಲ್ ಮಾಡಿದ್ರು, ಇವರು 25% ಸೇಲ್ ಮಾಡಿದ್ರು. ಸೊ 75% ಆಗುತ್ತೆ. 75%ಅಲ್ಲಿ ಅನ್ಸೋಲ್ಡ್ ಗೂಡ್ ಎಷ್ಟು, 25%. ಸೊ ಅನ್ಸೋಲ್ಡ್ ಗೂಡ್ಸು 25%. ಮತ್ತು ಕೆಳಗಡೆ ನೋಡಿ ಅವ್ರು ಏನು ಹೇಳ್ತಾ ಇದ್ದಾರೆ, ಅನ್ಸೋಲ್ಡ್ ಗೂಡ್ಸ್ ವಾರ್ ಟೇಕನ್ ಓವರ್ ಅಟ್ ಕಾಸ್ಟ್ ಆಫ್ ಬೈ ಬೋತ್ ದಿ ವೆಂಚರ್ ಇನ್ ದಿ ಪ್ರಾಫಿಟ್ ಶೇರಿಂಗ್ ರೇಷೋ. ಅಂದರೆ ಈ ಸೇಲ್ ಮಾಡದಿರೋ ಗೂಡ್ಸು ನೀವೇ ಅರ್ಥ ಮಾಡ್ಕೋಬೋದು. ಒಂದು ಶಾಪಲ್ಲಿ ಏನಾದರೂ ಒಂದು ಅಂಗಡಿ ಇದೆಯಪ್ಪ, ಅಂಗಡಿಯಲ್ಲಿ ಗೂಡ್ಸ್ ಎಲ್ಲ ಪರ್ಚೇಸ್, ಗ್ಲಾಸರಿ ಶಾಪಲ್ಲಿ ಎಕ್ಸಾಂಪಲ್, ನಾನು ಜಸ್ಟ್ ಐ ಆಮ್ ಸೇಯಿಂಗ್ ಎನ್ ಎಕ್ಸಾಂಪಲ್. ಸೊ ಇಟ್ ಡಸಂಟ್ ರಿಲೇಟೆಡ್ ಟು ಜಾಯಿಂಟ್ ವೆಂಚರ್, ಜಸ್ಟ್ ಐ ಆಮ್ ಗಿವಿಂಗ್ ಎನ್ ಪ್ರಾಕ್ಟಿಕಲ್ ಎಕ್ಸಾಂಪಲ್. ಒಂದು ಗ್ಲೋಸರಿ ಶಾಪ್ ಇದೆ. ಸೊ ಆ ಶಾಪಲ್ಲಿ ಆ ಶಾಪ್ ಓನರ್ ಬಂದುಬಿಟ್ಟು ಗೂಡ್ಸ್ ಅನ್ನೋದು ಪರ್ಚೇಸ್ ಮಾಡ್ಕೊಂಬಂದು ಸ್ಟೋರಲ್ಲಿ ಇಕ್ಕೊತಾನೆ. ಸೊ ಕಸ್ಟಮರ್ಸ್ಗೆ ಸೇಲ್ ಮಾಡ್ತಾನೆ ಅಂತಂದರೆ 100% ಅಷ್ಟು ಗೂಡ್ಸು ಪರ್ಚೇಸ್ ಮಾಡಿಕೊಂಡು ಸ್ಟೋರಲ್ಲಿ ಇಕ್ಕೊಂಡಿದ್ದಾನೆ. ಆ ಸ್ಟೋರಲ್ಲಿ ಇಲ್ಲಿ 2 ಟೈಪ್ಸ್ ಆಫ್ ಓನರ್ಸ್ ಇದ್ದಾರೆ ಅಂದ್ಕೊಳ್ಳಿ. ಸೊ ಆ ಒಂದು ಓನರು 26,000 ಅಷ್ಟು ಗೂಡ್ಸು ಇಷ್ಟಿಗೆ ಸೇಲ್ ಮಾಡಿದ್ನು, ಮತ್ತು ಇನ್ನೊಂದು ಓನರ್ 25%ಗೆಲ್ಲ
13,000 ಅಷ್ಟು ಗೂಡ್ಸು ಇಷ್ಟಿಗೆ ಸೇಲ್ ಮಾಡಿದ್ನು ಅಂತಂದರೆ ಇನ್ನು ಮಿಕ್ಕಿರೋ ಏನಾದರೂ ಗೂಡ್ಸ್ ಇದ್ದರೆ ಅವರೇ ಉಪಯೋಗ ಮಾಡ್ಕೋಬೋದಲ್ಲ. ಸೊ ಇಟ್ ಈಸ್ ಅ ಥಿಂಗ್ ಓನ್ ಯೂಸ್ಗೆ ಮಾಡ್ಕೋಬೋದು ಅಂತಂದರೆ ಅಸೆಟ್ ಟೇಕನ್ ಓವರ್. ನಮ್ಮದು ಅಕೌಂಟಿಂಗ್ ಲ್ಯಾಂಗ್ವೇಜಲ್ಲಿ ನಾವು ಈ ರೀತಿ ನಮ್ಮ ಊಹೆಯಿಂದ ನಮ್ಮ ಅಕೌಂಟಿಂಗ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಸೊ ಇಷ್ಟು ತೆಗೆದುಕೊಂಬಂದರು, ಅದರಲ್ಲಿ ಇಬ್ಬರು ಇಷ್ಟಿಷ್ಟಿಗೆ ಸೇಲ್ ಮಾಡಿದ್ರು, ಇಷ್ಟೊಂದು ಅಮೌಂಟ್ ಜಾಸ್ತಿ ಬಂತು. ಸೊ ಇನ್ನು ಮಿಕ್ಕಿರೋ ಗೂಡ್ಸು ಅವರೇ ಎತ್ಕೊಂಡು ಹೋಗಿದ್ದಾರೆ. ಯಾವ ರೇಷೋ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ, ಪ್ರಾಫಿಟ್ ಶೇರಿಂಗ್ ರೇಷೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಂತಂದರೆ ಎಷ್ಟೆಷ್ಟು ಬರುತ್ತೆ ಅಂತ ನೋಡೋಣ. ಫಸ್ಟ್ ಟೈಪು 13,000 into 1/2 and play 13,000 into 1/2. 13,000 into 1/2 it is 6,500. 6,500 ಇದು ಇವರಿಬ್ಬರು ಎತ್ಕೊಂಡು ಹೋಗಿರೋ ಟೇಕನ್ ಓವರ್ ರಿಮೈನಿಂಗ್ ಗೂಡ್ಸ್. ಬರೀರಿ, ರಿಮೈನಿಂಗ್ ಗೂಡ್ಸ್ taken over by co-ventures. ಸೊ ಇದು ಇನ್ಫಾರ್ಮೇಷನ್, ಇದು ಅಡಿಷ್ನಲ್ ಕ್ಯಾಲ್ಕುಲೇಷನ್. ಈಸಿಯಾಗಿದೆಯಪ್ಪ, ಅರ್ಥ ಮಾಡ್ಕೊಂಡ್ರೆ ತುಂಬ ಡೆಡ್ ಈಸಿ ಪ್ರಾಬ್ಲಮ್ಮು. ನೆಕ್ಸ್ಟ್ ಇಲ್ಲಿ ನಾವು ಒಂದೊಂದೇ ನೋಡ್ಕೊಂಬರೋಣ. ಆಮೇಲೆ ಇಲ್ಲಿ ಏನಿದೆ, wait. ಸೊ 4,500 were spent on transportation. ಸೊ ಎಕ್ಸ್ಪೆನ್ಸಸ್ಗೆ ಏನು ಟ್ರಾನ್ಸಾಕ್ಷನ್ ಏನು ಎಂಟ್ರಿ ಬರುತ್ತೆ, ಜಾಯಿಂಟ್ ವೆಂಚರ್ ಅಕೌಂಟ್ ಡೇಟಾ ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಬರುತ್ತೆ. 2 ಅನ್ನೋದು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಬರುತ್ತೆ. ಇದು ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಪೆನ್ಸಸ್. ಎಷ್ಟು, 4,500. ಸೊ ಇದ್ರದ್ದು ಇದು ಮಾಡಿ. 2 ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಆದರೆ ಬೈ ಏನಾಗುತ್ತೆ, ಬೈ ಜಾಯಿಂಟ್ ವೆಂಚರ್ ಅಕೌಂಟ್ ಎಕ್ಸ್ಪೆನ್ಸಸ್. ಸೊ ಇಷ್ಟು 4,500. ನೆಕ್ಸ್ಟ್ ಬಂದುಬಿಟ್ಟು ಕಮಿಷನ್ ಅಂತ ಹೇಳ್ತಾ ಇದ್ದಾರೆ. ಕಮಿಷನ್ 5% ಆನ್ ಸೇಲ್ಸ್ ಮೇಡ್. ಸೊ ಈ 5% ಕಮಿಷನ್ ಏನಾದರೂ ಪೇ ಮಾಡಿದ್ರೆಗನ ಕಮಿಷನ್ ಪೇಮೆಂಟ್ ಏನಾದರೂ ಇದ್ರೆಗನ ಎಂಟ್ರಿ ಬಂದುಬಿಟ್ಟು ಜಾಯಿಂಟ್ ವೆಂಚರ್ ಅಕೌಂಟ್ ಡೇಟಾ ಟು ಕೋ ವೆಂಚರ್ಸ್ ಬರುತ್ತೆ. ಸೊ ಟು ಕೋ ವೆಂಚರ್ ಯಾರಿದ್ದಾರೆ, ಟೈಪ್ ಕ್ಯಾಪಿಟಲ್ ಅಕೌಂಟ್. ಸೊ ಟೋಟಲ್ಲು ಅವನು ಕಮಿಷನ್ ಯಾವುದ್ರ ಮೇಲೆ ಅವರೆಷ್ಟು ಸೇಲ್ ಮಾಡಿದಾರೋ ಅಂದರೆ ಗೂಡ್ಸು ಅವರು ಎಷ್ಟು ಸೇಲ್ ಮಾಡಿದಾರೋ ಅಷ್ಟ್ರ ಮೇಲೆ 5% ಅಂತ ಹೇಳ್ತಾ ಇದ್ದಾರೆ. ಅಂತಂದರೆ ನೋಡಿ, ಇಟ್ ಈಸ್ ಆಲ್ಸೋ ಅಗ್ರೀಡ್ ಟು ಪೇ ಕಮಿಷನ್ 5% ಆನ್ ಸೇಲ್ಸ್ ಮೇಡ್. ನೋಡಿ, ಮೇಡ್ ಬೈ ದಿ ಕೋ ವೆಂಚರ್ಸ್ ಅಂತಂದರೆ 50% ಅಷ್ಟು ಟೈಪು ಸೇಲ್ ಮಾಡಿದ್ದಾನೆ. ಅಂತಂದರೆ ಎಷ್ಟು ಗೂಡ್ಸು, ಸೊ 35,000 ಅಷ್ಟು ಸೇಲ್ ಮಾಡಿದ್ದಾನೆ. ಸೊ 35,000 into 5%. ಸೊ 35,000 into 5% it is 1,750. Oh, 1 minute. ನೆಕ್ಸ್ಟ್ ಕಂಟಿನ್ಯೂ ಟು ಇದು ಬಂದುಬಿಟ್ಟು ಕಮಿಷನ್ ಪೇಡಪ್ಪ ಟು ಪ್ಲೇ ಕ್ಯಾಪಿಟಲ್ಸ್ ಅಕೌಂಟ್. ಅವನು ಎಷ್ಟಿಗೆ ಸೇಲ್ ಮಾಡ್ತಾಯಿದ್ದಾನೆ, ಅವನು ಬಂದುಬಿಟ್ಟು ಸೊ 17,500ಗೆ ಮಾಡ್ತಾಯಿದ್ದಾನೆ. ಅಂದರೆ ಅದ್ರ ಮೇಲೆ 5%. ಇಟ್ ಈಸ್ 875. ಅದೇ ರೀತಿ ಕೋವೆಂಚರ್ಸ್ದು ಹಾಕೊಂಡ್ಬಿಡೋಣ. ಸೊ ಟು ಟೈಪ್ ಕ್ಯಾಪಿಟಲ್ ಅಕೌಂಟ್ಗೆ ಏನಾದರೂ ಬಂದರೆ ಬೈ ಅನ್ನೋದು ಜಾಯಿಂಟ್ ವೆಂಚರ್ ಅಕೌಂಟ್ ಬರುತ್ತೆ. ಬೈ ಜಾಯಿಂಟ್ ವೆಂಚರ್ ಅಕೌಂಟ್, ಇಲ್ಲಿ ಕಮಿಷನ್ ಪೇಡ್ ಅಂತ ಹಾಕ್ಕೊಳ್ಳಿ.
ಎಷ್ಟು 1750 and 875. ನೆಕ್ಸ್ಟ್ ಬಂದುಬಿಟ್ಟು ಸೊ ಇಲ್ಲಿ ಟೋಟಲ್ಗೆ ಎಷ್ಟಿಗೆ ಸೇಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹಾಕ್ಕೋಬೇಕು. ಸೊ ಬೈ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಬೋತ್. ಸೊ ಎಷ್ಟಿಗೆ ಸೇಲ್ ಮಾಡ್ತಾ ಇದ್ದಾರೆ, ಅವನು ಸೇಲ್ ಮಾಡ್ತಾ ಇರೋದು ಇಲ್ಲಿ ನೋಡಿ, ಅವರು ಸೇಲ್ ಮಾಡ್ತಾ ಇರೋದು ಎಷ್ಟು ಕೋವೆಂಚರ್ಸು 35,000, 17,500. ಸೊ ಸೇಲ್ಸ್ಗೆ ಏನು ಟ್ರಾನ್ಸಾಕ್ಷನ್ ಬರುತ್ತೆ, ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೇಟಾ ಟು ಜಾಯಿಂಟ್ ವೆಂಚರ್ ಅಕೌಂಟ್ ಬರುತ್ತೆ. ಸೊ ಟು ಜಾಯಿಂಟ್ ವೆಂಚರ್ ಆದರೆ ಬೈ ಏನಾಗುತ್ತೆ, ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಟೈಪ್ ಎಷ್ಟು 35,000ಗೆ ಪ್ಲಸ್ ಪ್ಲೇ ಎಷ್ಟು 17,500ಗೆ ಸೇಲ್ ಮಾಡ್ತಾಯಿದ್ದಾರೆ ಅಂತಂದರೆ 1000 ಪ್ಲಸ್ 17,500 ಇಟ್ ಈಸ್ 52,500. 52,500 ಅಷ್ಟು ಸೇಲ್ ಮಾಡ್ತಾಯಿದ್ದಾರೆ. ಸೊ ಬೈ ಜಾಯಿಂಟ್ ಬ್ಯಾಂಕ್ ಆದರೆ ಟು ಜಾಯಿಂಟ್ ವೆಂಚರ್ ಅಕೌಂಟ್ ಎಷ್ಟು ಬಿಗ್ ಬೈಟ್ 52,500 ಸೇಲ್ಸ್. ಯಾರು ಸೇಲ್ ಮಾಡ್ತಾ ಇರೋದು, ಕೋವೆಂಚರ್ಸು. ನೆಕ್ಸ್ಟ್ ಬಂದುಬಿಟ್ಟು ಸೊ ಇಲ್ಲಿ ಕಮಿಷನ್ದು ಎಂಟ್ರಿ ಬರುತ್ತೆ. ಕಮಿಷನ್ ಬಂದುಬಿಟ್ಟು ಜಾಯಿಂಟ್ ವೆಂಚರ್ ಅಕೌಂಟ್ ಡೇಟಾ ಟು ಕೋವೆಂಚರ್ಸ್ ಆದರೆ ಬೈ ಜಾಯಿಂಟ್ ವೆಂಚರ್ ಆದರೆ ಟು ಏನು ಬರುತ್ತೆ. ಸೊ ಕಮಿಷನ್ ಅಂತ ಹೇಳ್ತಾ ಇದ್ದೀನಿ, ಆಲ್ರೆಡಿ ಕಮಿಷನ್ ಆಗೋಗಿದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಅನ್ಸೋಲ್ಡ್ ಗೂಡ್ಸ್ ವರ್ ಟೇಕನ್ ಓವರ್ ಅಟ್ ದಿ ಕಾಸ್ಟ್ ಪ್ರೈಸ್ ಬೈ ಬೋತ್ ದಿ ವೆಂಚರ್ಸ್. ಅನ್ಸೋಲ್ಡ್ ಗೂಡ್ಸು ನಾವು ಆಲ್ರೆಡಿ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಸೊ ನೋಡಿ ಅನ್ಸೋಲ್ಡ್ ಗೂಡ್ಸು. ಸೊ ಅನ್ಸೋಲ್ಡ್ ಗೂಡ್ಸ್ಗೆ ಎಂಟ್ರಿ ಏನು ಬರುತ್ತೆ ಅಂತಂದರೆ ಕೋವೆಂಚರ್ಸ್ ಅಕೌಂಟ್ ಡೇಟಾ ಟು ಜಾಯಿಂಟ್ ವೆಂಚರ್ ಬರುತ್ತೆ. ಸೊ ಬೈ ಕೋವೆಂಚರ್ ಯಾರು, ಟೈಪ್ಸ್ ಕ್ಯಾಪಿಟಲ್ ಅಕೌಂಟ್ ಎಷ್ಟು 6,500. ಇದು ಬಂದುಬಿಟ್ಟು ಬರೀರಿ ಅನ್ಸೋಲ್ಡ್ ಗೂಡ್ಸ್ ಟೇಕನ್ ಓವರ್ ಆರ್ ಅಸೆಟ್ ಟೇಕನ್ ಓವರ್ ಬೈ ಪ್ಲೇ ಕ್ಯಾಪಿಟಲ್ ಅಕೌಂಟ್. ಸೊ ಅನ್ಸೋಲ್ಡ್ ಗೂಡ್ಸ್ ಟೇಕನ್ ಓವರ್ ಬೈ ಕೋವೆಂಚರ್ಸ್. ಅಸೆಟ್ ಟೇಕನ್ ಓವರ್ದು ಎಂಟ್ರಿ ಬರ್ತೀನಿ. ನಿಮ್ಗೆ ಆಲ್ರೆಡಿ ಅಸೆಟ್ ಟೇಕನ್ ಓವರ್ದು ಗೊತ್ತು. ಕೋವೆಂಚರ್ಸ್ ಅಕೌಂಟ್ ಡೇಟಾ ಟು ಜಾಯಿಂಟ್ ವೆಂಚರ್ ಎಷ್ಟು 6,500 ಈಕ್ವಲ್ ಬೇಸಿಸಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಲ್ಲ, ಅದಕ್ಕೆ 6,500 ಬರುತ್ತೆ. ಸೊ ಒಂದೊಂದೇ ಟ್ರಾನ್ಸಾಕ್ಷನ್ ಬಂದಿದೆಯಾ ಇಲ್ಲ ಅಂತ ಹೇಳ್ಬಿಟ್ಟು ಕ್ರಾಸ್ ಚೆಕ್ ಮಾಡ್ಕೊಳ್ಳೋಣ. ಸೊ ಟೈಪ್ ಆ್ಯಂಡ್ ಪ್ಲೇ ಎಂಟರ್ ಇಂಟು ಎ ಜಾಯಿಂಟ್ ವೆಂಚರ್. ಇದು ಇನ್ನೂ ಅವ್ರಿಗೆ ವೆಂಚರ್ಸ್ಗೆ ಟ್ರಾನ್ಸ್ಫರ್ ಮಾಡಿಲ್ಲ. ಸೊ ಬೈ ಕೋವೆಂಚರ್ಸ್ ಆದರೆ ಟು ಏನಾಗುತ್ತೆ, ಟು ಜಾಯಿಂಟ್ ವೆಂಚರ್ ಅಕೌಂಟ್. ಸೊ ಇದು ಬಂದುಬಿಟ್ಟು ಅನ್ಸೋಲ್ಡ್ ಗೂಡ್ಸ್ ಟೇಕನ್ ಓವರ್. ಎಷ್ಟು ಟೈಪ್ ಬಂದುಬಿಟ್ಟು 6,500. ಸೊ ಫಸ್ಟಿಂದ ನೋಡ್ಕೊಂಬರೋಣ ಒಂದೊಂದೇ ಆಗಿದೆಯೋ ಇಲ್ಲೋ ಟ್ರಾನ್ಸಾಕ್ಷನ್ ಅಂತ. ಟೈಪ್ ಆ್ಯಂಡ್ ಪ್ಲೇ ಎಂಟರ್ ಇಂಟು ಎ ಜಾಯಿಂಟ್ ವೆಂಚರ್ ಕಾಂಟ್ರಿಬ್ಯೂಟಿಂಗ್ 4,500 ಈಚ್ ಇಂಟು ದಿ ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಸೊ ವಿತ್ ದಿ ಅಂಡರ್ಸ್ಟ್ಯಾಂಡಿಂಗ್ ಟು ಶೇರ್ ದಿ ಪ್ರಾಫಿಟ್ ಆರ್ ಲಾಸ್ ಈಕ್ವಲಿ. ಸೊ ಕಾಂಟ್ರಿಬ್ಯೂಷನ್ ಬಂದಿದೆ, ನಾವು ಎಂಟ್ರಿ ಬಿಟ್ಟಿದ್ವಿ. ಸೊ ಕಾಂಟ್ರಿಬ್ಯೂಷನ್ಸ್ ಬಂದುಬಿಟ್ಟು ಸೊ ಟೈಪ್ ಆ್ಯಂಡ್ ಪ್ಲೇ ಎಂಟರ್ ಇಂಟು ಎ ಜಾಯಿಂಟ್ ವೆಂಚರ್ ಅಕೌಂಟ್ ಕಾಂಟ್ರಿಬ್ಯೂಟಿಂಗ್ 4,500 ಈಚ್ ಅಂತಂದರೆ ಒಬ್ಬೊಬ್ಬರು 4,500, ಟೈಪು 4,500 ಪ್ಲಸ್ 4,500 ಬರುತ್ತೆ. ಕಾಂಟ್ರಿಬ್ಯೂಷನ್ಗೆ ಏನು ಎಂಟ್ರಿ ಬರುತ್ತೆ, ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೇಟಾ ಟು ಕೋವೆಂಚರ್ಸ್ ಆಗುತ್ತೆ. ಸೊ ಬೈ ಏನಾಗುತ್ತೆ, ಬೈ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಇಟ್ ಈಸ್ ಕಾಂಟ್ರಿಬ್ಯೂಷನ್. ಈಚ್ ಅಂತ ಹೇಳಿದ್ದಾರೆ. ಸೊ ಈಚ್ ಅಂದರೆ ಒಬ್ಬೊಬ್ಬರು ಯಾರಿದ್ದಾರೆ, ಇಬ್ಬರಿದ್ದಾರೆ. ಸೊ 4,500 ನೆಕ್ಸ್ಟ್. ಸೊ ಈ ಎಂಟ್ರಿ ಆಯಿತು. ಸೊ ನಾನು ರೌಂಡ್ ಅಪ್ ಹಾಕ್ತೀನಿ, ಆ ರೌಂಡ್ ಅಪ್ ಆಗಿರೋದೆಲ್ಲ ಆಗಿರೋದು ಅಂತ. ಇಟ್ ಈಸ್ ಕಂಪ್ಲೀಟೆಡ್ ದಿಸ್ ಎಂಟ್ರಿ.
ನೆಕ್ಸ್ಟ್ ವಿತ್ ಆ್ಯನ್ ಅಂಡರ್ಸ್ಟ್ಯಾಂಡಿಂಗ್ ಟು ಶೇರ್ ಪ್ರಾಫಿಟ್ ಆರ್ ಲಾಸ್ ಈಕ್ವಲ್ ರೇಷಿಯೋ. ನಮಗೆ ಇನ್ನೂ ಕ್ಯಾಲ್ಕುಲೇಟ್ ಮಾಡಿಲ್ಲ ಪ್ರಾಫಿಟ್ ಬರ್ತಾ ಇದೆಯಾ ಲಾಸ್ ಬರ್ತಾ ಇದೆಯಾ ಅಂತ. ಸೊ ಅದು ಹಂಗೆ ಬಿಟ್ಟಿರಿ ಇದ್ರದ್ದು ಟ್ರಾನ್ಸಾಕ್ಷನ್. ಸೊ ಇಟ್ ವಾಸ್ ಆಲ್ಸೋ ಅಗ್ರೀಡ್ ಟು ಪೇ ದಿ ಕಮಿಷನ್ ಅಟ್ ₹5% ಆನ್ ದಿ ಸೇಲ್ಸ್ ಮೇಡ್ ಬೈ ದಿ ವೆಂಚರ್ಸ್. ಸೊ ನಾವು ಆಲ್ರೆಡಿ ಕಮಿಷನ್ ಅನ್ನೋದು ಆಗಿದೆ. ಕಮಿಷನ್ ಎಷ್ಟು ನೋಡಿ, ಕಮಿಷನ್ ಆಲ್ರೆಡಿ ಆಗಿದೆ. ಇಲ್ಲಿ ಅಷ್ಟೇ ಕಮಿಷನ್ ಆಲ್ರೆಡಿ ಆಗಿದೆ. ವೆಂಚರ್ಸ್ದು ನಾವು ಟ್ರಾನ್ಸ್ಫರ್ ಮಾಡಿಲ್ಲ ಅಲ್ಲ. ಸೊ ಬೈ ಜಾಯಿಂಟ್ ಬ್ಯಾಂಕ್ ಆದರೆ 2 ಟೈಪ್ಸ್ ಕ್ಯಾಪಿಟಲ್ ಅಕೌಂಟ್ 4,500 to please capital account 4,500. So both the entries are completed ಆಗಿದೆ. ನೆಕ್ಸ್ಟ್ ಸೇಲ್ಸ್ ಮೇಡ್ ಕಮಿಷನ್ ಆಲ್ರೆಡಿ ನಾವು ಮಾರ್ಕ್ ಮಾಡಿದ್ದೀವಿ ಆಗಿದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಜಾಯಿಂಟ್ ವೆಂಚರ್ ಅಕೌಂಟ್, ಪ್ರಿಪೇರ್ ದಿ ಜಾಯಿಂಟ್ ವೆಂಚರ್ ಅಕೌಂಟ್, ಜಾಯಿಂಟ್ ಬ್ಯಾಂಕ್ ಅಕೌಂಟ್, ವೆಂಚರ್ಸ್ ಅಕೌಂಟ್ ಹೇಳ್ತಾ ಇದ್ದಾರೆ. ಮತ್ತು ಗೂಡ್ಸ್ ವರ್ತ್ ₹52,000 ವಾಸ್ ಪರ್ಚೇಸ್ಡ್. ಸೊ ಪರ್ಚೇಸಸ್ ಮೇಡ್, ಪರ್ಚೇಸಸ್ದು ಆಲ್ರೆಡಿ ಆಗಿದೆ. ಸೊ ಪರ್ಚೇಸಸ್ ಇಟ್ ಈಸ್ ಕಂಪ್ಲೀಟೆಡ್. ನೆಕ್ಸ್ಟ್ 50% ಆಫ್ ಸೇಮ್ ವರ್ ಸೋಲ್ಡ್ 35,000 ಮೇಲೆ ಕಮಿಷನ್ ಆಲ್ರೆಡಿ ತೆಗೆದುಕೊಂಡಿದ್ದೀವಿ. ಸೇಲ್ಸ್ ಅನ್ನೋದು ಮತ್ತು ಟೈಪ್ದು ಅಷ್ಟೇ ಸೇಲ್ಸ್ ಅನ್ನೋದು ಮಾರ್ಕ್ ಮಾಡ್ಕೊಳ್ಳೋಣ. ಸೊ ಸೇಲ್ಸ್ ಅನ್ನೋದು ಮಾರ್ಕ್ ಮಾಡ್ಕೊಂಡ್ರಿ. ಆಮೇಲೆ ಅದರಲ್ಲಿ ಏನು ಹೇಳ್ತಾ ಇದ್ದಾರೆ, ಸೊ 4,500 were spent on transportation expenses were paid. So joint bank account transportation expenses, 4,500 transportation expenses. Next, unsold goods were taken over at the cost by the both. So unsold goods ಎಷ್ಟಿದೆ, unsold goods 13,000 ಇದೆ. ಸೊ ಡಿವೈಡ್ ಅವರೇ ಹೇಳ್ತಿದ್ದಾರೆ ಪ್ರಾಫಿಟ್ ಶೇರಿಂಗ್ ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿ ಅಂತ. 6,500 ಆಗಿದೆ. ಸೊ ಇದ್ರದ್ದು ಅಷ್ಟೇ ಇಲ್ಲಿ ಕಂಪ್ಲೀಟ್ ಆಗಿದೆ ಅಂತಂದರೆ ಎಲ್ಲ ಎಂಟ್ರಿ ಅನ್ನೋದು ಮೆನ್ಷನ್ ಮಾಡ್ಕೊಂಡಿದ್ದೀವಿ. ಸೊ ಇವಾಗ ನಾವು ಟೋಟಲ್ ಮಾಡ್ಕೊಳ್ಳೋಣ. ಸೊ ಯಾವ ಸೈಡ್ ಟೋಟಲ್ ಜಾಸ್ತಿ ಬರುತ್ತೋ ನೋಡೋಣ. 52,500 + 6,500 + 6,500 ಈ ಸೈಡ್ ಬಂದುಬಿಟ್ಟು 65,500 ಬರ್ತಾಯಿದೆ. ನೆಕ್ಸ್ಟ್ 52,000 + 4,500 1,750 ಆ್ಯಂಡ್ 875 ಅಂತಂದರೆ ಇದು ಬಂದುಬಿಟ್ಟು 59,125 ಬರ್ತಾಯಿದೆ. ಅಂತಂದರೆ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ. ಎಷ್ಟು 65,500. ಸೊ ಏನು ಎಂಟ್ರಿ ಬರುತ್ತೆ, ವೆಯ್ಟ್ ಐ ವಿಲ್ ಎರೇಸರ್ ತೆಗೆದುಕೊತೀನಿ. ಸೊ ಪ್ರಾಫಿಟ್ ಅನ್ನೋದು ಬರುತ್ತೆ. ಏನು ನಾವು ಹಾಕ್ಕೊತೀವಿ, ಟು ಪ್ರಾಫಿಟ್ ಆನ್ ಜಾಯಿಂಟ್ ವೆಂಚರ್ ಟ್ರಾನ್ಸ್ಫರ್ಡ್. ಯಾರು ಟ್ರಾನ್ಸ್ಫರ್ ಮಾಡ್ತೀವಿ, ಟೈಪ್ಗೆ, ಪ್ಲೇಗೆ. ಸೊ ಎಷ್ಟು ಡಿಫ್ರೆನ್ಸ್ ಅನ್ನೋದು ನೋಡೋಣ. ಡಿಫ್ರೆನ್ಸ್ ಅಮೌಂಟ್ ಬಂದುಬಿಟ್ಟು 6,375. ಸೊ 6,375 ಅವ್ರು ಏನು ಹೇಳ್ತಾ ಇದ್ದಾರೆ, ಈಕ್ವಲ್ ಬೇಸಿಸ್ ಮೇಲೆ ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ಅಂತಂದರೆ 1/2 6,375 ಇಂಟು 1/2 ಇಟ್ ಈಸ್ 3,187 ಅಂತಿದೆ. 0.5 ಇದೆ, ಅಂದರೆ ರೌಂಡ್ ಫಿಗರ್ ತೆಗೆದುಕೊಳ್ಳೋಣ. ಸೊ ಅಂದರೆ ಇಲ್ಲಿ ನಾವು ಬ್ಯಾಲೆನ್ಸ್ ಮಾಡಬೇಕು. ಓಕೆ, ಬ್ಯಾಲೆನ್ಸ್ ಮಾಡಬೇಕಾದ್ರೆ ಒಂದ್ರದ್ದು ಮಾತ್ರ ರೌಂಡ್ ಫಿಗರ್ ತೆಗೆದುಕೊಂಡು ಇನ್ನೊಂದು ಸೇಮ್ ಅಮೌಂಟ್ ಹಾಕ್ಕೋಬೇಕು. 3,188 ಮತ್ತು 3,187 ಹಿಂಗೆ ಆಲ್ರೆಡಿ ಗೊತ್ತು ಈ ಪ್ರೊಸೀಜರ್. ನಿಮ್ಮ ಕ್ಲಾಸಲ್ಲಿ ಆಲ್ರೆಡಿ ನಾನು ನೋಡಿದ್ದೀನಿ, ತುಂಬ ಜನ ಕ್ಲೀನಾಗಿ ಹೇಳ್ತಾಯಿದ್ರು. ಸೊ ಪ್ರಾಫಿಟ್ ಶೇರಿಂಗ್ ಆಯಿತು. ಸೊ ಟ್ರಾನ್ಸ್ಫರ್ ಮಾಡೋಣ. ಯಾರಿಗೆ ಟ್ರಾನ್ಸ್ಫರ್ ಮಾಡಬೇಕು, ಕೋವೆಂಚರ್ಸ್ಗೆ ಯಾವ ರೀತಿ ಎಂಟ್ರಿ ಬರುತ್ತೆ, ಜಾಯಿಂಟ್ ವೆಂಚರ್ ಅಕೌಂಟ್ ಡೇಟಾ ಟು
ಕೋವೆಂಚರ್ಸ್ ಬರುತ್ತೆ. ಸೊ ಬೈ ಅನ್ನೋದು ಜಾಯಿಂಟ್ ವೆಂಚರ್ ಬರುತ್ತೆ. ಇದು ಪ್ರಾಫಿಟ್. ಸೊ ಎಷ್ಟು 3188 3187. ಸೊ ಇವಾಗ ವೆಂಚರ್ಸ್ ಕ್ಯಾಪಿಟಲ್ ಅಕೌಂಟ್ ನಾವು ಏನಕ್ಕೆ ಇದು ಮಾಡ್ತೀವಿ? ಸೊ ಫಾರ್ ಫೈನಲ್ ಸೆಟ್ಲ್ಮೆಂಟ್. ನೋಡಿ, ಈ ಡಿಜಿಟ್ ಕಡಿಮೆ ಇದೆ, ಈ ಕಡೆ ಕ್ರೆಡಿಟ್ ಸೈಡ್ ಇರೋ ಡಿಜಿಟ್ಸು ಜಾಸ್ತಿ ಇದೆ. ಸೊ ಬ್ಯಾಲೆನ್ಸ್ ಅನ್ನೋದು ಡೆಬಿಟ್ ಸೈಡೇ ಬರುತ್ತೆ. 1750 ಪ್ಲಸ್ 4500 45,000 ಪ್ಲಸ್ 3188 ಇಟ್ ಈಸ್ 49,938. ಇದು ಅಷ್ಟೇ 49,930. ಓಕೆ, ಬರೋದಿಲ್ಲ, ಚೇಂಜಸ್ ಇದೆ. 875 ಪ್ಲಸ್ 45,000 ಪ್ಲಸ್ 3187 ಇಟ್ ಈಸ್ 49,062. 49,062 49,938. ಸೊ ಲೆಸ್ ಮಾಡೋಣ. ಎಷ್ಟು ಡಿಫ್ರೆನ್ಸ್ ಬರ್ತು? 42,562. ಇದು ಅಷ್ಟೇ ಮಾಡೋಣ. 49,938 ಮೈನಸ್ 6,500 ಇಟ್ ಈಸ್ 43,438. ಇದೇನು ಬರುತ್ತೆ? ಓಕೆ, ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಸೊ ಬ್ಯಾಲೆನ್ಸಿಂಗ್ ಫಿಗರ್. ಸೊ ಸ್ವಲ್ಪ ಎಡ್ಬಟ್ಟಾಗಿದೆ. ಓಕೆ, ಸ್ಟ್ರೈಟ್ ಲೈನಲ್ಲಿ ಬಂದಿಲ್ಲ. ಸೊ ಟು ಜಾಯಿಂಟ್ ಬ್ಯಾಂಕ್ ಆದರೆ ಬೈ ಏನಾಗುತ್ತೆ? ಬೈ ಬಂದುಬಿಟ್ಟು ಟೈಪ್ಸ್ ಕ್ಯಾಪಿಟಲ್ ಅಕೌಂಟ್. ಇದು ಫೈನಲ್ ಸೆಟ್ಲ್ಮೆಂಟ್. ಎಷ್ಟು? 43,438 ಬೈ ಪ್ಲೇಸ್ ಕ್ಯಾಪಿಟಲ್ ಅಕೌಂಟ್ ಫೈನಲ್ ಸೆಟ್ಲ್ಮೆಂಟ್. ಶಾರ್ಟ್ ಫಾರ್ಮಲ್ಲಿ ಬರೀತಾ ಇದ್ದೀನಿ. 42,562. ಇವಾಗ ಟೋಟಲ್ ಮಾಡೋಣ. ಟ್ಯಾಲಿ ಆದರೆ ಕರೆಕ್ಟು, ಇಲ್ಲ ಅಂತಂದರೆ ಕ್ರಾಸ್ ಚೆಕ್ ಮಾಡ್ಕೊಳ್ಳೋಣ ಎಲ್ಲಿ ತಪ್ಪಿದೆಯೋ. ಇಟ್ ಈಸ್ 1,42,500 52,000 plus 4,500 plus 43,438 plus 42,562. It is 1,42,500. It is tally. The problem is correct. This is the solution for 10th one. So thank you everyone for watching this video.